ಓಕೆ, ಗುಡ್ ಮಾರ್ನಿಂಗ್. ಎಸ್, ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಪಪ್ಪಾಯ ಬೆಳೆಗೆ ಯಾವ ರೀತಿ ಒಂದು ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು ಅನ್ನೋ ಒಂದು ವಿಚಾರವನ್ನ ನಾವಿವತ್ತು ತಿಳ್ಕೊಳ್ತಿರುವಂಥದ್ದು. ಓಕೆ, ಪಪ್ಪಾಯವನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಪರೇಟ್ ಆಗು ಕೂಡ ಮಾಡ್ತಾರೆ. ಸೊ ಮಿಕ್ಸ್ಡ್ ಫಾರ್ಮಿಂಗ್ ಅಲ್ಲೂ ಕೂಡ ಮಾಡ್ತಾರೆ. ಓಕೆನಾ? ಸೊ ಈ ಒಂದು ಪಪ್ಪಾಯ ಬೆಳೆ ಏನಿದೆ, ಇದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಏನೇನು, ಸೊ ಯಾವ್ಯಾವ ಹಂತದಲ್ಲಿ ಏನೇನು ಕೊಡಬೇಕಾಗತ್ತೆ, ಈ ರೀತಿ ಒಂದು ಅದ್ಭುತವಾದಂತ ಈಲ್ಡ್ ಬರಬೇಕು ಅಂದ್ರೆ ಸೊ ನಾವ್ ಏನೇನ್ ನ್ಯೂಟ್ರಿಷನ್ ಬೇಕಾಗತ್ತೆ ಅಂತ ನಾವು ಈಗ ಅಗೇನ್ ಇಲ್ಲಿ ನಾವು ಸಾವಯವದ್ದು ನೋಡ್ತೀವಿ, ರಾಸಾಯನಿಕದಲ್ಲೂ ನೋಡ್ತೀವಿ, ಸೀವಿಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ಸ್ ಮೇಲೂ ನೋಡ್ತೀವಿ, ಬಯೋ ಫರ್ಟಿಲೈಸರ್ಸ್ ಮೇಲೂ ನೋಡ್ತೀವಿ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಮೇಲೂ ನೋಡ್ತೀವಿ. ಇಂಟಿಗ್ರೇಟೆಡ್ ಆಗಿ ಇಷ್ಟನ್ನು ಕೂಡ ಹೆಂಗ್ ಕೊಡಬೇಕು ಅನ್ನೋದನ್ನ ನಾವಿಲ್ಲಿ ಕಲಿಯುವಂಥದ್ದು. ಓಕೆ, ಸೊ ಇದನ್ನ ಪಾಲನೆ ಮಾಡಿದಾಗ ಸೊ ತುಂಬಾ ಒಂದು ಒಳ್ಳೆ ಇಳುವರಿಯನ್ನ ರೈತರು ಪಡ್ಕೋಬಹುದು. ಓಕೆ, ಸೊ ಪಪ್ಪಾಯ ಅಂದ ತಕ್ಷಣ ಇದು ಡಿಪೆಂಡ್ ಆಗದೆ ಇಳುವರಿ ಮೇಲೆ. ಯಾಕೆಂತಂದ್ರೆ ಇದ್ರ ಪ್ರೈಸ್ ಯಾವತ್ತು ಹೈ ಪ್ರೈಸ್ ಅನ್ನೋದು ಬಹಳ ರೇರ್. ಓಕೆನಾ? ಸೊ ಇದು ಯಾವಾಗ್ಲೂ ಬಹಳ ಕಡಿಮೆ ಪ್ರೈಸ್ ಅಲ್ಲೇ ರೈತರಿಗೆ ಸಿಗುವಂಥದ್ದು. ಆದ್ರೆ ಲಾಭ ಇಲ್ಲಿ ಹೆಚ್ಚಾಗ್ಬೇಕಂತಂದ್ರೆ ಎಸ್ಪೆಷಲಿ ಪಪ್ಪಾಯ ಬೆಳೆಯಲ್ಲಿ ಇಲ್ಲಿ ಇಳುವರಿ ಜಾಸ್ತಿ ಆಗ್ಲೇಬೇಕು. ನಾನು ಕಮ್ಮಿ ಇಳುವರಿಲಿನೇ ನಾನು ಜಾಸ್ತಿ ಲಾಭ ಮಾಡ್ತೀನಿ ಅಂದ್ರೆ ಪಪ್ಪಾಯದಲ್ಲಿ ಆಗಲ್ಲ. ಪಪ್ಪಾಯ ಬೆಳೆ ಹೆಂಗೆ ಅಂದ್ರೆ ಹೈಯೆಸ್ಟ್ ಈಲ್ಡ್ ತಗೊಂಡ್ರೆ ಮಾತ್ರನೇ ರೈತನಿಗೆ ಹೆಚ್ಚು ಲಾಭ ಬರುವಂಥದ್ದು. ಓಕೆ, ಸೊ ನೋಡ್ ಈ ವಿಚಾರದ ಬಗ್ಗೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಬಹಳ ಮುಖ್ಯ ಆಗ್ತದೆ. ಸೊ ಇದು ಯಾವ್ಯಾವ ಏನೇನು ಕೊಡಬೇಕು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ 1 ಎಕರೆಗೆ 4 ರಿಂದ 5 ಟನ್ನಷ್ಟು ಸಾವಯವ ಗೊಬ್ಬರ. ಓಕೆ, ಸಾವಯವ ಗೊಬ್ಬರ ಅಂದ್ರೆ ಗೊತ್ತಾಗತ್ತಲ್ಲ ನಿಮಗೆ. ಸೊ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತ ನಾವೇನ್ ಹೇಳ್ತೀವಿ ಅದು, ಅಥವಾ ಕುರಿ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು. ಸೊ ಈ ತರ ಯಾವ್ದು ಸಿಗುತ್ತೆ ಅದು. ಓಕೆನಾ? ಅಥವಾ ಮಿಕ್ಸ್ಡ್ ಆದ್ರೂ ಓಕೆ. ಒಟ್ಟು 1 ಎಕರೆಗೆ 4 ರಿಂದ 5 ಟನ್ನಷ್ಟು ಸಾವಯವ ಗೊಬ್ಬರ, ಜೊತೆಗೆ 1 ರಿಂದ 1.5 ಕ್ವಿಂಟಾಲ್ ಅಷ್ಟು ಬೇವಿನ ಪುಡಿ. ಸೊ ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ, 1 ಎಕರೆ ಭೂಮಿಗೆ ನಾವು ಕೊಡ್ಬೇಕಾಗತ್ತೆ. ಓಕೆ, 4 ರಿಂದ 5 ಟನ್ನಷ್ಟು ಸಾವಯವ ಗೊಬ್ಬರ, 1 ರಿಂದ 1.5 ಕ್ವಿಂಟಾಲ್ ಅಷ್ಟು ಬೇವಿನ ಪುಡಿ. ಓಕೆ, ನೆಕ್ಸ್ಟ್ ಈ ಟೈಮಲ್ಲಿ ನಾವು ಮತ್ತೆ ಏನ್ ಕೊಡಬೇಕು ಅಂತಂದ್ರೆ 1 ಎಕರೆಗೆ 2 kg ಅಜೋಸ್ಪೈರಿಲಮ್, 2 kg ಫಾಸ್ಫೋಬ್ಯಾಕ್ಟೀರಿಯಾ, 2 kg ಸುಡೋಮೋನಸ್. ಇದೆಲ್ಲದೂ ಕೂಡ ಬಯೋ ಫರ್ಟಿಲೈಸರ್ಸ್ ಅಂತ ನಾವೇನ್ ಹೇಳ್ತೀವಿ ಅದಿದು. ಸೊ ಇದೆಲ್ಲದೂ ಕೂಡ ನಿಮಗೆ 2 kg ಸಿಗುತ್ತೆ. ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ. ಕೃಷಿ ಇಲಾಖೆಗಳಲ್ಲೂ ಸಿಗುತ್ತೆ, ಅಥವಾ ಹೊರಗಡೆ ಮಾರ್ಕೆಟ್ ಅಲ್ಲಿ ಫರ್ಟಿಲೈಸರ್ ಶಾಪ್ ಅಲ್ಲೂ ಸಿಗುತ್ತೆ. ಸೊ ಪ್ರೈಸ್ ಇದ್ರದಲ್ಲಿ ಹೆವಿ ಕಾಸ್ಟ್ಲಿ ಇರೋದಿಲ್ಲ. ಓಕೆ, ತುಂಬಾ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಎಲ್ಲಿ ಆದಷ್ಟು ಒಳ್ಳೆ ಕ್ವಾಲಿಟಿದು ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡು ಬಳಸಬೇಕು ಎಕರೆಗೆ. ಓಕೆನಾ? 2 kg ಅಜೋಸ್ಪೈರಿಲಮ್, 2 kg ಫಾಸ್ಫೋಬ್ಯಾಕ್ಟೀರಿಯಾ, 2 kg ಸುಡೋಮೋನಸ್. ಹಾಗಿದ್ರೆ ಇದನ್ನ ಯಾವಾಗ ಬಳಸಬೇಕು? ಸಾವಯವ ಗೊಬ್ಬರ 4 ರಿಂದ 5 ಟನ್, ಬೇವಿನ ಪುಡಿ 1 ರಿಂದ 1.5 ಕ್ವಿಂಟಲ್, ಇದು 3 2 kg. ಇದನ್ನ ಯಾವಾಗ ಬಳಸಬೇಕು ಅಂತ ಅಂದ್ರೆ ನಾಟಿ ಮಾಡುವುದಕ್ಕಿಂತ ಮುಂಚೆ, ಅಂದ್ರೆ ಭೂಮಿ ಸಿದ್ಧತೆ ಆದ್ಮೇಲೆ ಕೊನೆಯದಾಗ ಒಂದ್ಸಲ ಉಳುಮೆ ಮಾಡ್ತಿರಲ್ವಾ. ಭೂಮಿಯನ್ನ ಉಳುಮೆ ಏನ್ ಮಾಡ್ತಾರೆ ಕೊನೆಯದಾಗ ಒಂದ್ಸಲ, ಆ ಕೊನೆಯದಾಗಿ ಉಳುಮೆ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಭೂಮಿ ಏನಿರುತ್ತೆ ಆ ಭೂಮಿಗೆ ಸಾವಯವ ಗೊಬ್ಬರ, ಬೇವಿನ ಪುಡಿ ಮತ್ತೆ ಬಯೋ ಫರ್ಟಿಲೈಸರ್ಸ್ ಏನಿದು ಸುಡೋಮೊನಸ್ ಆಗಿರ್ಬೋದು, ಆಜೋಸ್ಪೆರಿಲಮ್, ಇವೆಲ್ಲವನ್ನು ಕೂಡ ಸಂಪೂರ್ಣ 1 ಎಕರೆಗೆ ಹಾಕ್ಬಿಟ್ಟು ನಂತರ ಉಳುಮೆ ಮಾಡುವಂಥದ್ದು. ಅಂದ್ರೆ ಕೊನೆ ಉಳುಮೆ ಏನ್ ಮಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಇದಿಷ್ಟನ್ನು ಸಹ ಭೂಮಿಗೆ ತಲುಪಿಸ್ಬಿಟ್ಟು ಕೊಟ್ಬಿಟ್ಟು ನಂತರ ಉಳುಮೆ ಮಾಡುವಂಥದ್ದು. ಓಕೆ, ಇದು ನಾಟಿ ಮಾಡೋದಕ್ಕಿಂತ ಮುಂಚೆ. ನೆಕ್ಸ್ಟ್, ಮತ್ತೆ ಸಸಿ ನೆಡುವ ದಿನ ಅಥವಾ 1 ದಿನ ಮುಂಚಿತವಾಗಿ, ಇನ್ನೇನು ಪಪಾಯ ಸಸಿಗಳು ರೆಡಿ ಆಗಿರುತ್ತೆ, ಇನ್ನೇನು ನೀವೇ ಬೀಜಗಳು ತಂದು ಇನ್ನೇನು ನರ್ಸರಿಲಿ ಸಸಿಗಳು ಮಾಡಿಸ್ಕೊಂಡು ತಗೊಂಡ್ಬರ್ತೀರಾ, ಅಥವಾ ಡೈರೆಕ್ಟ್ ಆಗಿ ಸಸಿಗಳನ್ನ ತಗೊಂಡ್ಬರ್ತೀರಾ. ಸಸಿಗಳನ್ನ ನಾಟಿ ಮಾಡುವಂತ ದಿನ ಅಥವಾ 1 ದಿನ ಮುಂಚಿತವಾಗಿ ಏನ್ ಮಾಡ್ಬೇಕಂದ್ರೆ ಗುಂಡಿ ತೋಡಿರ್ತೀರಲ್ಲ, ಅಂದ್ರೆ ಸಸಿಗಳನ್ನ ನೆಡ್ಲಿಕ್ಕೆ ಅಂತ ಹೇಳಿ, ಆ ಪ್ರತಿ ಗುಂಡಿಗೆ 1 ಲೀಟರ್ ನೀರಿನಲ್ಲಿ ಆಕ್ಟಿವ್ 80 1 ml, ಆಕ್ಟಿವ್ ಮ್ಯಾಕ್ಸ್ 2.5 ml,
ಆಕ್ಟಿವ್ ಝೈಮ್ 2.5 ml, ನೀಮ್ ಆಯಿಲ್ 5 ml. ಓಕೆ, ಸೊ ಈ ತರ ಪ್ರತಿ ಗುಂಡಿಗೂ 1 ಲೀಟರ್ ನೀರಿನಲ್ಲಿ ಇಷ್ಟು ಹೋಗ್ಬೇಕಾಗತ್ತೆ. ಓಕೆ ಸರ್, ಹಂಗಂತ 1 ಲೀಟರ್ಲ್ಲೇ ಮಿಕ್ಸ್ ಮಾಡ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಟೋಟಲ್ ನಾನು ಹೇಳ್ಬಿಡ್ತೀನಿ. 200 ಲೀಟರ್ ನೀರಿಗೆ ಎಷ್ಟು ಮಿಕ್ಸ್ ಮಾಡ್ಕೋಬೇಕು? ಯಾವಾಗ? ಸಸಿ ನೆಡುವ ದಿನ ಅಥವಾ 1 ದಿನ ಮುಂಚಿತವಾಗಿ, ಅಥವಾ ಸಸಿ ನೆಡೋದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಅಂತಂದ್ರೆ ಇದು. ಓಕೆ, 200 ಲೀಟರ್ ನೀರಿಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ರತಿ ಗುಂಡಿ ಆ ಸಸಿ ನೆಡೋಕೆ ಅಂತ ನಾವೇನ್ ಜಾಗ ಮಾಡ್ಕೊಂಡಿರ್ತೀವಿ ಅದಕ್ಕೆ 1 ಲೀಟರ್ನಂತೆ ಹಾಕೊಂಡು ಹೋಗ್ಬೇಕು. ಓಕೆ, ಅಂಡ್ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಆ 1 ದಿವಸ ಮುಂಚಿತವಾಗಿ ಹಾಕ್ಬೋದು, ಅಥವಾ ಸಸಿ ನೆಡೋದಕ್ಕಿಂತ ಮುಂಚೆ ಹಾಕ್ಬೋದು, ಅಥವಾ ಸಸಿ ನೆಟ್ಟಿ ಇದನ್ನ 1 ಲೀಟರ್ ಹಾಕ್ಬಿಟ್ಟು ಮಣ್ಣು ಮುಚ್ಚಿ ಸಮ ಮಾಡ್ಬೋದು. ಬಟ್ ಸಮ ಮಾಡ್ಬೇಕಾದ್ರೆ ನಾವು ಗಟ್ಟಿಯಾಗಿ ಮಣ್ಣನ್ನ ಒತ್ತಬೇಕಾಗತ್ತೆ. ಅವಾಗ ನಾವು 1 ಲೀಟರ್ ಈ ಔಷಧಿ ಹಾಕ್ಬಿಟ್ರೆ ಮಣ್ಣು ಸ್ವಲ್ಪ ಸ್ಮೂತ್ ಆಗ್ಬಿಡುತ್ತೆ, ಸ್ವಲ್ಪ ಹಸಿ ಹಸಿ ಅಥವಾ ಕೆಸರು ತರ ಆಗತ್ತೆ. ಹಾಗಾಗಿ ಬೆಟರ್ ಏನು ಅಂತಂದ್ರೆ 1 ದಿನ ಮುಂಚಿತವಾಗಿ ಅಥವಾ ನೀವು ನಾಟಿ ಮಾಡೋದಕ್ಕಿಂತ ಕೆಲವು ಗಂಟೆಗಳ ಕಾಲ ಹಿಂದೆನೆ ಈ ಪ್ರೊಸೀಜರ್ನ ಮಾಡಿಬಿಟ್ರೆ ತುಂಬಾ ಒಳ್ಳೇದು. ಓಕೆ, ನೆಕ್ಸ್ಟ್, ಪ್ರಾರಂಭದಿಂದ ಕೊಯ್ಲಿನ ತನಕ ಪ್ರತಿ 30 ದಿನಕ್ಕೊಮ್ಮೆ. ಓಕೆ, ನಮ್ಮ ಮೂಲಿಕೆ ಕೃಷಿ ಉತ್ಪನ್ನಗಳನ್ನ ಪ್ರಾರಂಭದಿಂದ ಕೊಯ್ಲಿನ ತನಕ. ಓಕೆ, ಸೊ ಇದು ವಾರ್ಷಿಕ ಬೆಳೆ ಆಗಿರುತ್ತೆ, 1 ವರ್ಷಕ್ಕೆಲ್ಲ ಈ ಕ್ರಾಪ್ ಬಂದ್ಬಿಡುತ್ತೆ. ಸೊ ಪ್ರಾರಂಭದಿಂದ ಕೊಯ್ಲಿನ ತನಕ ಪ್ರತಿ 30 ದಿನಕ್ಕೊಮ್ಮೆ ನಮ್ಮ ಪ್ರಾಡಕ್ಟ್ ಅನ್ನ ಬಳಸಬೇಕು. ಸೊ ಯಾವ ರೀತಿ ಬಳಸಬೇಕು? ಮೊದಲ 5 ರಿಂದ 6 ತಿಂಗಳು, ಅಂದ್ರೆ ಫಸ್ಟ್ 6 ಮಂತ್ಸ್ ಪ್ರತಿ 1 ತಿಂಗಳಿಗೆ ಒಂದ್ಸಲ ಬಳಸಬೇಕು. ಮೊದಲು 6 ತಿಂಗಳು ನಾವೇನು ಕೊಡಬೇಕು ಆ ಟೈಮಲ್ಲಿ ಡೋಸೇಜ್ ಏನು ಅಂತಂದ್ರೆ, ಒಂದು ಗಿಡಕ್ಕೆ 1 ಲೀಟರ್ ನೀರಿನಲ್ಲಿ ಆಕ್ಟಿವ್ 80 1 ml, ಆಕ್ಟಿವ್ ಮ್ಯಾಕ್ಸ್ 2.5 ml, ಆಕ್ಟಿವ್ ಝೈಮ್ 2.5 ml, ನೀಮ್ ಆಯಿಲ್ 5 ml. ಓಕೆ, ಇದು ಫಸ್ಟ್ 6 ಮಂತ್ಸ್. ಓಕೆನಾ? ಫಸ್ಟ್ 6 ಮಂತ್ಸ್ ಅಲ್ಲಿ ಪ್ರತಿ ತಿಂಗಳು ಕೊಡಬೇಕಾದ್ರೆ ಈ ಡೋಸೇಜ್ ಅಲ್ಲಿ 1 ಗಿಡಕ್ಕೆ 1 ಲೀಟರ್ ನೀರನ್ನ ಕೊಡಬೇಕಾಗತ್ತೆ. ಓಕೆ, ಸೊ ನಾನು 200 ಲೀಟರ್ ನೀರಿಗೆ ಹೇಳೋದಾದ್ರೆ 200 ಲೀಟರ್ ನೀರಿಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml ಅಂಡ್ ನೀಮ್ ಆಯಿಲ್ 1000 ml ಅಂದ್ರೆ 1 ಲೀಟರ್. ಇಷ್ಟು ಬಳಸ್ಕೊಂಡು ಪ್ರತಿ 1 ಗಿಡಕ್ಕೂ 1 ಲೀಟರ್ನಂತೆ ಹಾಕ್ತಾ ಹೋಗ್ಬೇಕು. ಸೊ ಈ ಹಂತದಲ್ಲಿ ಏನು ಅಂತಂದ್ರೆ, ಈ ಹಂತದಲ್ಲಿ ಪ್ರತಿ ತಿಂಗಳು ಕೊಡುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಪಪ್ಪಾಯದು ಈಲ್ಡ್ ಏನಿದೆ ಈ ಹಂತದಲ್ಲಿ ನಾವು ಗಿಡಕ್ಕೆ ಏನ್ ಶಕ್ತಿ ಕೊಡ್ತೀವಿ, ಅದರ ಬುಡಭಾಗ ಸ್ಟೆಮ್ ಅಂತ ನಾವೇನ್ ಹೇಳ್ತೀವಿ, ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಗಿಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ, ಎಷ್ಟು ಸ್ಟ್ರೆಂತ್ ಆಗಿದೆ ಅನ್ನೋದ್ರ ಮೇಲೆ ಪಪ್ಪಾಯ ಈಲ್ಡ್ ಆಧಾರ ಆಗಿರುತ್ತೆ. ಓಕೆ, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಪಪ್ಪಾಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪೋಷಕಾಂಶಗಳನ್ನ ಕೊಡುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದು ಮೊದಲು 6 ತಿಂಗಳು ಕೊಡಬೇಕಾಗಿರುವಂತ ಡೋಸೇಜ್. ನೆಕ್ಸ್ಟ್ 7ನೇ ತಿಂಗಳಿಂದ ಕೊಯ್ಲಿನ ತನಕ. ಓಕೆ, ಸೊ ಕೆಲವೊಂದು 11-12 ತಿಂಗಳಿಗೆ ಬರುತ್ತೆ, ಕೆಲವೊಂದು 14ನೇ ತಿಂಗಳ ತನಕನೂ ಕೊಯ್ಲು ಮಾಡ್ಕೊಳ್ತಾರೆ. ಡಿಪೆಂಡ್ಸ್ ಆ ತಳಿ ಮೇಲೆ ಬರುತ್ತೆ. ಒಟ್ಟು 7ನೇ ತಿಂಗಳಿಂದ ಕೊಯ್ಲಿನ ತನಕನು 1 ಗಿಡಕ್ಕೆ 1 ಲೀಟರ್ ನೀರಿನಲ್ಲಿ ಆಕ್ಟಿವ್ 80 1 ml, ಆಕ್ಟಿವ್ ಮ್ಯಾಕ್ಸ್ 5 ml, ಆಕ್ಟಿವ್ ಝೈಮ್ 2.5 ml, ನೀಮ್ ಆಯಿಲ್ 5 ml. ಇದು 7ನೇ ತಿಂಗಳ ನಂತರ ಪಪ್ಪಾಯ ಗಿಡಗಳಿಗೆ ಕೊಡುವಂಥದ್ದು. ಅಪ್ ಟು ಕೊಯ್ಲು ಅಂದ್ರೆ ಹಾರ್ವೆಸ್ಟ್ ಮಾಡೋ ತನಕನು ಈ ಒಂದು ಡೋಸೇಜ್ ಅಲ್ಲಿ ಪ್ರತಿ ತಿಂಗಳಿಗೆ ಒಂದ್ಸಲ ಈ ಡೋಸೇಜ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಓಕೆ, ಸೊ 200 ಲೀಟರ್ಸ್ ಆಫ್ ವಾಟರಿಗೆ ಅಂತ ನೋಡೋದಾದ್ರೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 1 ಲೀಟರ್, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್. ಸೊ ಈ ಒಂದು ನಾವೇನ್ ಮಾಡ್ತೀವಿ 7ನೇ ತಿಂಗಳ ನಂತರ ಒಂದು ನಿಮಿಷ. ಓಕೆ,
ಹಾ, ಸೊ 7ನೇ ತಿಂಗಳಿಂದ ಕೊಯ್ಲಿನ ತನಕ ಸೊ ಈ ಒಂದು ಡೋಸೇಜ್ ಏನಿದೆ, ಈ ಒಂದು ಡೋಸೇಜ್ ಅಲ್ಲಿ ನಾವು ಪ್ರತಿ ತಿಂಗಳಿಗೊಮ್ಮೆ ಕೊಡ್ತಾ ಹೋಗ್ತೀವಿ. ಕ್ಲಿಯರ್? ನೆಕ್ಸ್ಟ್, ಸೊ ಇಲ್ಲಿ ತನಕ ನಾವೇನ್ ನೋಡಿದ್ವಿ, ಇದು ಒಂದು ಮೊದಲನೇದಾಗಿ ನಾಟಿ ಮಾಡೋದಕ್ಕಿಂತ ಮುಂಚೆ ಸಾವಯವ ಗೊಬ್ಬರವನ್ನ ಮತ್ತೆ ಬೇವಿನ ಪುಡಿಯನ್ನ ಹೇಗೆ ಕೊಡಬೇಕು, ನಾಟಿ ಮಾಡುವಂತ ದಿವಸ ಅಥವಾ ಒಂದು ದಿವಸ ಮುಂಚೆ ಮೋದಿಕೆರೆ ಪ್ರೋಟೀನ್ ಹೇಗೆ ಕೊಡಬೇಕು, ನಾಟಿ ಮಾಡಿದ ನಂತರ ಪ್ರತಿ ತಿಂಗಳಿಗೆ ಒಮ್ಮೆ ಸೊ ಯಾವ ರೀತಿ ನಮ್ಮ ಮೋದಿಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಕೊಡಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಸೊ ಇದ್ರ ಜೊತೆಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಯೂಸ್ ಆಫ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಈಸ್ ರೆಕಮೆಂಡೆಡ್. ಸೊ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದ್ರೆ ಬಯೋ ಫಂಗಿಸೈಡ್ಸ್, ಬಯೋ ಪೆಸ್ಟಿಸೈಡ್ಸ್ ಈ ತರದ್ದೆಲ್ಲ ಬರುತ್ತೆ ನಮಗೆ. ಓಕೆ, ಅಂದ್ರೆ ಮೈಕ್ರೋಬ್ಸ್ ಮುಖಾಂತರ ಕೀಟಗಳನ್ನ ಅಥವಾ ಕೆಲವೊಂದು ಕೀಟಗಳಿಂದ ಕೀಟಗಳನ್ನ ಹತೋಟಿ ಮಾಡುವಂಥದ್ದು, ಶಿಲೀಂಧ್ರದಿಂದ ಶಿಲೀಂಧ್ರವನ್ನ ಹತೋಟಿ ಮಾಡುವಂಥದ್ದು, ಅಂದ್ರೆ ನ್ಯಾಚುರಲ್ ವೇನಲ್ಲಿ ಕೀಟ ಶಿಲೀಂಧ್ರವನ್ನ ಹತೋಟಿ ಮಾಡಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಮಣ್ಣಿನಲ್ಲಿರುವಂತ ಪೋಷಕಾಂಶಗಳನ್ನ ಹೆಚ್ಚಾಗಿ ಕರಗಿಸ್ಬಿಟ್ಟು ಗಿಡಗಳಿಗೆ ತಲುಪಿಸುವಂತ ಒಂದು ಕಾರ್ಯ. ಸೊ ಅವೆಲ್ಲವನ್ನು ಕೂಡ ಈ ಬಯೋ ಫಂಗಿಸೈಡ್ಸ್, ಬಯೋ ಫರ್ಟಿಲೈಸರ್ಸ್, ಬಯೋ ಪೆಸ್ಟಿಸೈಡ್ಸ್ ಇವೆಲ್ಲವೂ ಕೂಡ ಮಾಡುತ್ತೆ. ಓಕೆ, ಇದ್ರಲ್ಲಿ ನಿಮಗೆ ಯಾವ್ದು ಏನೇನ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಂಪನಿಯವರು, ಇವರು ಮೂಲತಃ ಮೇ ಬಿ ಆಂಧ್ರ ಪ್ರದೇಶ್ ಅವರು ಅಂತ ಅನ್ಕೊಳ್ತೀನಿ, ಇವರು ಫಾರಿನ್ ಅಲ್ಲೆಲ್ಲ PhD ಮುಗಿಸ್ಕೊಂಡ್ ಬಂದು ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿ ಓಪನ್ ಮಾಡ್ಕೊಂಡಿದ್ದಾರೆ, ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಅಂತ ಹೇಳಿ ಒಂದು. ಸೊ ಇವರೇ ಸ್ವಂತ ಅವರ ಒಂದು ಅಗಾಧವಾದಂತಹ ಒಂದು ಜ್ಞಾನದಿಂದ ಒಂದು ಈ ಬಯೋ ಫರ್ಟಿಲೈಸರ್ಸ್ ಅಂತ ನಾನು ಏನ್ ಹೇಳಿದೆ, ಬಯೋ ಕಂಟ್ರೋಲ್ ಏಜೆಂಟ್ಸ್, ಇದ್ರ ಮೇಲೆ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಕೊಂಡಿದ್ದಾರೆ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇರುವಂತದ್ದು. ಇವರು ಗೇರ್ ಸಿಸ್ಟಮ್ ಅಂತ ಮಾಡಿದ್ದಾರೆ ನೋಡಿ. 5 ಕ್ಯಾನ್, ಒಂದೊಂದು ಕ್ಯಾನಿಗೆ 1,000, 5 ಕ್ಯಾನಿಗೆ 5,000 ರೂಪಾಯಿನ ಆಗುತ್ತಂತೆ. ಸೊ ಒಂದೊಂದು ಕ್ಯಾನು ಒಂದೊಂದ್ ತರ ಉಪಯೋಗ ಆಗ್ತಾ ಹೋಗುತ್ತೆ. ಓಕೆ, ಒಂದು ಶಿಲೀಂಧ್ರವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಒಂದು ವೈರಾಣುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಒಂದು ಕೀಟವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ, ಈ ತರ ಒಂದು ಗೇರ್ ಸಿಸ್ಟಮ್ ತರ ಮಾಡಿದ್ದಾರೆ. ಗೇರ್ 1, ಗೇರ್ 2 ಅಂದ್ರೆ ಪ್ರಾಡಕ್ಟಿಗೆ ಹೆಸರಿಟ್ಟಿರೋದಷ್ಟೇ. ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಅಂತ ಇಟ್ಟಿರೋದು. ಸೊ ಇದನ್ನ ಕೂಡ ರೈತರು ಯಾವುದೇ ಬೆಳೆಗೆ ಬೇಕಾದ್ರೂ ಅವ್ರು ಬಳಸ್ಕೋಬಹುದು. ಓಕೆ, ಇದು 5 ಲೀಟರ್ ಕ್ಯಾನಲ್ ಬರುತ್ತೆ. ಇದನ್ನ ಪಪಾಯ ಬೆಳೆಗಾದ್ರೆ ಸೊ 45ರಿಂದ 60 ದಿನದ ಒಂದು ಅಂತರದಲ್ಲಿ ನಾಟಿ ಮಾಡಿದ ನಂತರ 45 to 60 ಡೇಸ್ ಗ್ಯಾಪ್ ಅಲ್ಲಿ ಒಂದೊಂದನ್ನೇ ಕೊಡ್ತಾ ಹೋಗ್ಬೇಕು. ಅಂದ್ರೆ ಇದನ್ನೇ ನೀವು ಬಳಸ್ತೀರಾ ಅಂತಂದ್ರೆ, ಇದು ಎಲ್ಲಿ ಸಿಗುತ್ತೋ ಅವ್ರ ಹತ್ರ ಹೋಗ್ಬಿಟ್ಟು 5,000 ರೂಪಾಯಿ ಕೊಟ್ಟು 5 ಕ್ಯಾನ್ ತಗೊಂಡ್ಬರ್ತೀರಾ. 45ರಿಂದ 60 ದಿನಗಳ ಅಂತರದಲ್ಲಿ ಒಂದೊಂದನ್ನ ಬಳಸ್ತಾ ಹೋಗ್ತೀರಾ. ಓಕೆ, ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಈ ತರ ಬಳಸ್ತಾ ಹೋಗ್ತೀರಾ. ಓಕೆ, ಒಂದು ಇಲ್ಲ ಸರ್ ಇದೆಲ್ಲೂ ಸಿಕ್ತಿಲ್ಲ ಅಂತಂದ್ರೆ ನೀವು ಟ್ರೈಕೋಡರ್ಮ ಬಳಸ್ಕೊಳ್ಳಿ, ಟ್ರೈಕೋಡರ್ಮ ಸೂಡೋಮೋನಸ್ ಬಳಸ್ಕೊಳ್ಳಿ. ಮತ್ತೆ ಹೋದ್ಸಲ ಸೆಷನ್ ಅಲ್ಲಿ ಒಂದು ಹೇಳಿದ್ದೆ AMC ಅಂತ, ಆ ಒಂದು 5 ಲೀಟರ್ ಕ್ಯಾನ್ ಒಂದು ಹೇಳಿದ್ದೆ 1,000ರಿಂದ 1,200 ರೂಪಾಯಿ ಒಂದು ಸಿಗುತ್ತೆ ಅಂತ. ಸೊ ಅದನ್ನ ಬಳಸ್ಕೋಬಹುದು. ಸೊ ಈ ಕಾಂಬಿನೇಷನ್ ಅಲ್ಲಿ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅನ್ನ ಕೂಡ ಬಳಸ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್, ಈಗ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇದು ನಾನು ತುಂಬಾ ಕಡೆನೂ ನೋಡಿದಾಗ ಈ ಪಾಯಿಂಟ್ ತುಂಬಾ ಕಡೆ ರಿಪೀಟೆಡ್ ಆಗಿತ್ತು. ಸೊ ಏನು ಅಂತಂದ್ರೆ, ಬೇವಿನ ಪುಡಿಯನ್ನ ಕೊಡುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಪಪಾಯದಲ್ಲೂ ಕೂಡ ತುಂಬಾ ವೈರಲ್ ಡಿಸೀಸಸ್ ಆಗಿರ್ಬೋದು. ಸೊ ಅದರಲ್ಲೂ ಕೂಡ ತುಂಬಾ ಡಿಸೀಸಸ್ ಬರ್ತಾ ಇರೋದ್ರಿಂದ ಸೊ ನಾವು ಆದಷ್ಟು ನೈಸರ್ಗಿಕವಾಗಿ ಅವನ್ನ ಕಂಟ್ರೋಲ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ 3ನೇ ತಿಂಗಳಿಗೊಂದ್ಸಲ, 3rd ಮಂತ್ ಅಂದ್ರೆ ನಾಟಿ ಮಾಡಿದ 3ನೇ ತಿಂಗಳಿಗೆ ಒಮ್ಮೆ, 6ನೇ ತಿಂಗಳಿಗೆ ಒಮ್ಮೆ, 9ನೇ ತಿಂಗಳಿಗೆ ಒಮ್ಮೆ, ಅಂದ್ರೆ 3 ತಿಂಗಳ ಅಂತರದಲ್ಲಿ ಪ್ರತಿ ಗಿಡಕ್ಕೆ ಒಂದು 250 ಗ್ರಾಮ್ ಅಷ್ಟು ಬೇವಿನ ಪುಡಿಯನ್ನ ಕೊಡುವಂಥದ್ದು ಸೂಕ್ತ. ಓಕೆ, ಇದು ಗೊಬ್ಬರವಾಗಿ ಕೆಲಸ ಮಾಡ್ತದೆ, ಗಿಡಗಳ ಬೆಳವಣಿಗೆಗೂ ಸಹಾಯ ಮಾಡ್ತದೆ. ಹಾನಿಕಾರಕ ಒಂದಿಷ್ಟು ಭೂಮಿಯಿಂದ ಬರುವಂತಹ ಕೀಟಗಳಾಗಿರ್ಬೋದು, ರೋಗಾಣುಗಳಾಗಿರ್ಬೋದು, ವೈರಾಣುಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಅವುಗಳ ನಿಯಂತ್ರಣವನ್ನ ಮಾಡ್ತದೆ. ಮಿತ್ರ ಕೀಟಗಳಿಗೆ ಅಥವಾ ಮಿತ್ರ ಸೂಕ್ಷ್ಮ ಜೀವಿಗಳಿಗೆ ಹಾನಿ ಮಾಡ್ತಲೇ. ಸೊ ಹಾಗಾಗಿ ಸೊ ಇದನ್ನ ಪ್ರತಿ 3 ತಿಂಗಳಿಗೊಂದ್ಸಲ, ನಾಟಿ ಮಾಡಿದ 3 ತಿಂಗಳಿಗೊಂದ್ಸಲ ಒಂದು 3 ಸಲ ಬಳಸ್ಕೊಂಡ್ರೆ ಸಾಕಾಗತ್ತೆ. ಪ್ರತಿ ಒಂದು ಗಿಡಕ್ಕೆ ಒಂದು 1/4 kg ಬಳಸ್ಕೊಂಡ್ರೆ ಒಳ್ಳೇದು. ಓಕೆ, ನೆಕ್ಸ್ಟ್, ಇನ್ನ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನೀರಿನಲ್ಲಿ ಕರಗುವಂತ ಗೊಬ್ಬರವನ್ನ ಕೊಡೋದಾದ್ರೆ,
ಪ್ರತಿ ಒಂದು 15ರಿಂದ 20 ದಿನಕ್ಕೆ ಒಮ್ಮೆ ಒಂದು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅನ್ನ ಕೊಡುವಂಥದ್ದು ಉತ್ತಮ. ಓಕೆ, ಸೊ ಬೇಕಾದಷ್ಟು ಆಪ್ಷನ್ಸ್ ಇದೆ ನಮ್ಮ ಹತ್ರ. 19 ಕೊಡ್ಬೋದು, 13-0-45, 12-61-0, 00-50, CN ಈ ತರ ಕೊಡ್ಬೋದು. ಎಕರೆಗೆ ಒಂದ್ 2-3 kg ಅಪ್ ಟು ಒಂದು 5 kg ತನಕನೂ ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ಅವ್ರು ರೆಗ್ಯುಲರ್ ಆಗಿ 100% 15ರಿಂದ 20 ದಿವಸಕ್ಕೊಂದ್ಸಲ ಕೊಟ್ಟೇ ಕೊಡ್ತಾರೆ ಅಂದ್ರೆ 2-3 kg ಸಾಕು. ಇಲ್ಲ ತಿಂಗಳಿಗೊಂದ್ಸಲನೋ ಅಥವಾ ಇನ್ನೂ ಒಂದ್ 40 ದಿವಸಕ್ಕೊಂದ್ಸಲ ಕೊಡ್ತಾರೆ ಅಂದ್ರೆ ಒಂದ್ 5 kg ಪರ್ ಎಕರ್ ಕೊಟ್ರೆ ಒಳ್ಳೇದು ಅವಾಗ. ಓಕೆ, ಸೊ ಇಲ್ಲಿ ಯಾವ್ಯಾವಾಗ ಏನೇನ್ ಬಳಸ್ಬೇಕು ನಿಮಗೆಲ್ಲ ಗೊತ್ತಿದೆ. ಪಪಾಯ ಬೆಳೆ ಅಂತ ಅಂದ್ರೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ನೋಡ್ಕೊಂಡ್ರಲ್ವಾ. ಸೊ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಪಪಾಯ ರಿಕ್ವೈರ್ಮೆಂಟ್ ಈ ಗಿಡಕ್ಕೆ ಒಟ್ಟಾರೆ ಒಂದು ಗಿಡಕ್ಕೆ 1 ವರ್ಷಕ್ಕೆ ಬೇಕಾಗಿರುವಂತಹ NPK ಅಂಶ ಇದು. ಇದು ಗೊಬ್ಬರ ಇಷ್ಟ ಹಾಕ್ಬೇಕು ಅಂತಲ್ಲ, NPK ಎಷ್ಟು ಬೇಕು ಒಂದು ಗಿಡಕ್ಕೆ 1 ವರ್ಷಕ್ಕೆ ಅಂತ. ನೈಟ್ರೋಜನ್ 200-250 ಗ್ರಾಮ್ ಬೇಕಾಗುತ್ತೆ, ಫಾಸ್ಫರಸ್ 200 ಗ್ರಾಮ್ ಬೇಕಾಗುತ್ತೆ, ಪೊಟ್ಯಾಶ್ 300-500 ಗ್ರಾಮ್ ತನಕನು ಒಂದು ಗಿಡಕ್ಕೆ 1 ವರ್ಷಕ್ಕೆ ಬೇಕಾಗುತ್ತೆ. ಅಂದ್ರೆ ಇಷ್ಟು ನ್ಯೂಟ್ರಿಷನ್ ಅದಕ್ಕೆ ಬೇಕು ಪಪಾಯಗೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಸೊ ನೈಟ್ರೋಜನ್ ಏನಿದೆ ಪ್ರಾರಂಭ ಹಂತದಲ್ಲಿ, ಮಧ್ಯದ ಹಂತದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಾಸ್ಫರಸ್ ಏನಪ್ಪಾ ಅಂದ್ರೆ ಎಲ್ಲಾ ಹಂತದಲ್ಲೂ ಕೂಡ ನಮಗೆ ಈಕ್ವಲ್ ಅಮೌಂಟ್ ಅಲ್ಲಿ ಬೇಕಾಗುತ್ತೆ. ಮತ್ತೆ ಪೊಟ್ಯಾಶ್ ಏನಿದೆ ಕೊನೆ ಹಂತ, ಅಂದ್ರೆ ಇನ್ನೇನು ಹೂ ಅಂದ್ರೆ ಪ್ರಾರಂಭ ಹಂತದಲ್ಲಿ ಬೇಡ ಅಂತಲ್ಲ, ಪ್ರಾರಂಭ ಹಂತದಲ್ಲೂ ಇದ್ರ ಅವಶ್ಯಕತೆ ಸ್ವಲ್ಪ ಇರ್ತದೆ. ಹೂ ಆಗ್ತದಲ್ಲ ಅಲ್ಲಿಂದ ಇದ್ರ ಅಂಶ ಜಾಸ್ತಿ ಆಗುತ್ತೆ, ಅಂದ್ರೆ ತುಂಬಾ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನಿಮ್ ಮುಂದೆ ಕಣ್ಣಲ್ಲಿ ಲೀಸ್ಟ್ ಇದೆ. 19 NPK 19 3 ಈಕ್ವಲ್ ಆಗಿರುತ್ತೆ. 13-0-45 ಯಾವ್ದಾದ್ರು ಎಷ್ಟೆಷ್ಟಿದೆ NPK ನೋಡ್ಕೊಳ್ಳಿ ನೀವೇ. 12-61-0, 00-50. ಇನ್ನ CN ಯಾವಾಗಾದ್ರೂ ಒಂದು ಹಂತದಲ್ಲಿ ಅಥವಾ ಒಂದೆರಡು ಹಂತದಲ್ಲಿ ಕೊಡುವಂಥದ್ದು ಉತ್ತಮ. ಕ್ಯಾಲ್ಸಿಯಂ ನೈಟ್ರೇಟ್, ಯಾಕಂದ್ರೆ ಕ್ಯಾಲ್ಸಿಯಂ ಕೂಡ ಅವಶ್ಯಕತೆ ಇರೋದ್ರಿಂದ ಯಾವ್ದಾದ್ರು ಒಂದು ಟೈಮಲ್ಲಿ ನಾವು ಒಂದೆರಡು ಟೈಮಲ್ಲಿ ಇದನ್ನ ಕೊಡ್ಬೋದು. ಓಕೆ, ಸೊ ನೀವೇನ್ ಮಾಡ್ಬೇಕು, ನೀವು ಯಾವ ಹಂತದಲ್ಲಿ ಪಪಾಯದಲ್ಲಿದೆ ಈ ವಿಡಿಯೋವನ್ನ ಕೇಳಿಸ್ಕೋಬೇಕಾದ್ರೆ ಅಥವಾ ನೀವು ಫೀಲ್ಡ್ ವಿಸಿಟ್ ಮಾಡಿದಾಗ ಆ ಹಂತದಲ್ಲಿ ಯಾವ ಪೋಷಕಾಂಶ ಅವಶ್ಯಕತೆ ಇದೆ ನೋಡ್ಕೋಬೇಕು. ಅದ್ರ ಬೇಸಿಸ್ ಮೇಲೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನೀವು ಸಜೆಸ್ಟ್ ಮಾಡಿ. ಓಕೆ, ಸಿಂಪಲ್ ಆಗಿ ಬೇಕಾದ್ರೆ ಅಂದ್ರೆ ನೀವು 19 ಕೊಡ್ಬೋದು. ಎಸ್ಪೆಷಲಿ ಹೂವಾದ ನಂತರನೇ ನೀವು ಸ್ವಲ್ಪ ಕೊಡ್ತೀರಾ ಅಂತಂದ್ರೆ 00-50 ಕೊಡ್ಬೋದು. ಜೊತೆಗೆ 12-61 ಕಾಂಬಿನೇಷನ್ ಮಾಡು ಕೊಡ್ಬೋದು. 12-61-0, 00-50, ಸೊ ಈ ತರ ಕಾಂಬಿನೇಷನ್ ಮಾಡ್ಕೊಂಡು ಕೊಡ್ಬೋದು. ಬಟ್ ಇದೆಲ್ಲದು ಐಡಿಯಾ ನೀವು ಮಾಡ್ಕೊಂಡು, ನೀವು ಪ್ಲಾನ್ ಮಾಡ್ಕೊಂಡು ನೀವು ಬಳಸ್ಬೇಕಾಗತ್ತೆ. ಓಕೆ, ಯಾವ ಹಂತದಲ್ಲಿ ಏನ್ ಮುಖ್ಯ ಅಂತ ನಾನು ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಈಗ NPK ಎಷ್ಟು ಬೇಕು ಅಂತ ಗೊತ್ತಾಯ್ತಲ್ವಾ. ಸೊ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನೀವೇನಾದ್ರೂ ಸಾವಯವ ಗೊಬ್ಬರಗಳನ್ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರಿ, ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರಿ ಅಂತಂದ್ರೆ, ಇವಾಗ ಏನು ನಾನು NPK ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಹೇಳ್ದೆ, ಇದ್ರದ್ದು 50% ನಾವು ಕೊಟ್ಟರು ಸಾಕಾಗತ್ತೆ ಬೆಸ್ಟ್ ಈಲ್ಡ್ ಪಡ್ಕೊಳ್ಳಿಕ್ಕೆ. ಯಾಕೆಂದ್ರೆ ನಾವು ಸಾವಯವ ಗೊಬ್ಬರ ಕೊಟ್ಟಿದೀವಿ, ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಸೀವೀಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದೀವಿ, ಜೊತೆಗೆ ಬಯೋ ಫರ್ಟಿಲೈಸರ್ಸ್ ಕೊಟ್ಟಿದೀವಿ. ಸೊ ಇದೆಲ್ಲದೂ ಮಾಡ್ಕೊಂಡಿದೀವಿ ಅಂದಾಗ ನಾವು ಈ ಒಂದು ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ NPK ಏನು ಒಂದು ಪಪಾಯ ಗಿಡಕ್ಕಿದೆ ಅದ್ರದ್ದು 50% ಅಷ್ಟು ಒದಗಿಸಿದ್ರು ಸಾಕು. ಇದನ್ನೆಲ್ಲ ನಾವು ಮಾಡ್ಕೊಂಡಾಗ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾರೋದು ನೋಡಿ, ಮಣ್ಣನ್ನ ಕಾಪಾಡ್ಕೊಳ್ಳಿಕ್ಕೆ ಕೆಮಿಕಲ್ಲಿನ ಅಂಶವನ್ನ ಕೂಡ ಕಡಿಮೆ ಮಾಡ್ತಿದೀವಿ. ಓಕೆ, ಅಂಡ್ ನಾವೇನ್ ಕಡಿಮೆ ಕೊಡ್ತಿದೀವಿ ಅದು ಗಿಡಕ್ಕೆ ಸೇರ್ಕೊಂಡು ಒಳ್ಳೆ ರಿಸಲ್ಟ್ ಕೂಡ ಬರ್ತಿದೆ. ಮೋದಿಕೇರ್ ಪ್ರಾಡಕ್ಟ್ ಅನ್ನ ಬಳಸಿರೋದ್ರಿಂದ, ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಆರೋಗ್ಯನೂ ಕೂಡ ಉಳ್ಕೊಳ್ತು. ಜೊತೆಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿಕ್ಕೂ ಕೂಡ ಸಪೋರ್ಟ್ ಆಯ್ತು. ಅಂದ್ರೆ ಎಲ್ಲದು ಇಂಟಿಗ್ರೇಟೆಡ್. ಇದು ಇಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತು ಒಂದು ಮಾಡ್ಲಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲದು ಸೇರಿ ಎಕರೆಗೆ 50 ಟನ್ನಿಗಿಂತ ಹೆಚ್ಚು ಪಪಾಯ ಬೆಳಿಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಓಕೆ, ಈಗ 50% ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಕಮ್ಮಿ ಮಾಡಬೇಕಾಗತ್ತೆ. ಸೊ ಆಸ್ ಪರ್ ದ ಸಜೆಷನ್ ಏನಪ್ಪಾ ಅಂದ್ರೆ, ಪಪಾಯ ಬೆಳೆಗೆ ರಾಸಾಯನಿಕ ಗೊಬ್ಬರವನ್ನ ನಾಟಿ ಮಾಡಿದ
ಎರಡನೇ ತಿಂಗಳ ನಂತರ, ಓಕೆ, ಇಲ್ಲಿ ಎರಡೊಂದು ಮಿಸ್ ಆಗ್ಬಿಟ್ಟಿದೆ. ಎರಡನೇ ತಿಂಗಳಿಂದ ಪ್ರಾರಂಭ ಮಾಡಬೇಕು. ಎರಡನೇ ತಿಂಗಳಿಗೊಂದ್ಸಲ, ನಾಲ್ಕನೇ ತಿಂಗಳಿಗೊಂದ್ಸಲ, ಆರನೇ ತಿಂಗಳಿಗೊಂದ್ಸಲ, ಎಂಟನೇ ತಿಂಗಳಿಗೊಂದ್ಸಲ, ಹತ್ತನೇ ತಿಂಗಳಿಗೊಂದ್ಸಲ. ಓಕೆ, ಸೊ ಈ ತರ ಅಂದ್ರೆ 2 ಮಂತ್ಸ್ ಗ್ಯಾಪ್ ಅಲ್ಲಿ ನಾವು ಕೊಡ್ತಾ ಹೋಗ್ಬೇಕು. ನಾಟಿ ಮಾಡಿದ ಎರಡನೇ ತಿಂಗಳಿಂದ ಪ್ರಾರಂಭ ಆಗ್ಬೇಕು. ಎರಡನೇ ತಿಂಗಳು, ನಾಲ್ಕನೇ ತಿಂಗಳು, ಆರನೇ ತಿಂಗಳು, ಎಂಟನೇ ತಿಂಗಳು, ಹತ್ತನೇ ತಿಂಗಳು. ಇದು ತುಂಬಾ ಜನ ಏನ್ ಮಾಡ್ತಾರೆ ನೋಡಿ, ಓಕೆ, ಗಟ್ಟಿ ಗೊಬ್ಬರ ಕೊಡ್ತೀವಿ, ಕೆಮಿಕಲ್ ಗೊಬ್ಬರ ಕೊಡ್ತೀವಿ, ಒಂದೇ ಸಲ ಕೊಟ್ಬಿಡೋದು. ನೀವು ಡೈಲಿ 3 ಹೊತ್ತು ಊಟ ಮಾಡ್ತೀರಾ, 3 ಹೊತ್ತು ತಿಂದು ಒಟ್ಟಿಗೆ ತಿಂತೀರಾ ಅಥವಾ ಡಿವೈಡ್ ಮಾಡ್ಕೊಂಡು ತಿಂತೀರಾ? ಹಂಗೆ ಗಿಡಗಳಿಗೂ ಕೂಡ ನೀವು ಒಂದೇ ಸಲ ಕೊಟ್ರೆ ತುಂಬಾ ಜನಕ್ಕೆ ರೈತರು ಇವತ್ತೆಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅಂದ್ರೆ, ಗೊಬ್ಬರ ಹಾಕ್ತಾರೆ ಆದ್ರೆ ಒಂದೇ ಸಲ ಕೊಟ್ಬಿಡೋದು, ಬರೋದನ್ನೆಲ್ಲ ಒಂದೇ ಸಲ ಕೊಟ್ಬಿಡೋದು. ಅದ್ರಲ್ಲಿ ಎಷ್ಟೋ ಗೊಬ್ಬರದ ಅಂಶ ವೇಸ್ಟ್ ಆಗಿ ಪೋಲಾಗಿ ಹೋಗ್ತಿದೆ. ಹಾಗಾಗಿ ನಾವು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಕೊಡೋದ್ರಿಂದ, ಇದು ಪಪಾಯ ಬೆಳೆಗೆ ಅಷ್ಟೇ ನಾನು ಹೇಳ್ತಿಲ್ಲ, ನೀವು ಎನಿ ಕ್ರಾಪ್ ತಗೊಳ್ಳಿ, ಅಡಿಕೆ, ತೆಂಗು, ಬಾಳೆ, ಎನಿ ದಾಳಿಂಬ್ರೆ, ಬೇರೆ ಯಾವುದೇ ತಗೊಳ್ಳಿ, ಶುಂಠಿ, ಆಲೂಗಡ್ಡೆ, ಯಾವುದೇ ನೀವು ತಗೊಂಡ್ರು ಕೂಡ ಗೊಬ್ಬರಗಳನ್ನ ಆದಷ್ಟು ಒಂದು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಕೊಡುವಂಥದ್ದು ತುಂಬಾ ಸಪೋರ್ಟ್ ಆಗುತ್ತೆ. ಮತ್ತೆ ನೀವು ಹಾಕಿದ ಗೊಬ್ಬರ ಅಟ್ಲೀಸ್ಟ್ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಭೂಮಿಲಿ ವಿಷ ಉಳ್ಕೊಳ್ಳೋದಾದ್ರೂ ಆತರ ಆಗೋದಿಲ್ಲ, ಅಟ್ಲೀಸ್ಟ್ ಯೂಸ್ ಆಗುತ್ತೆ. ಓಕೆ, ಹಾಗಾಗಿ ಪಪ್ಪಾಯಗೆ ರೆಕಮೆಂಡೇಶನ್ ಏನಿರೋದು ಅಂತಂದ್ರೆ, ನಾಟಿ ಮಾಡಿದ ಎರಡನೇ ತಿಂಗಳಾದ್ಮೇಲೆ ಬಳಸಬೇಕು, ಎರಡೆರಡು ತಿಂಗಳಿಗೆ ಒಂದ್ಸಲ ಕೊಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನಾನು ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತಿರೋವಂಥದ್ದು. ಎರಡನೇ ತಿಂಗಳು ಮತ್ತೆ ನಾಲ್ಕನೇ ತಿಂಗಳು ಈ ಟೈಮಲ್ಲಿ ಬಳಸಬೇಕಾದ್ರೆ 1 ಎಕರೆಗೆ DAP ಒಂದು 50 kg, MOP ಒಂದು 50 kg, ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು 5 kg ಪರ್ ಎಕರ್. ಓಕೆನಾ? ನೀವು ಬೇರೆ ಕಾಂಬಿನೇಷನ್ ಕೂಡ ಬಳಸ್ಕೋಬಹುದು. 10, 26, 26 ಅಂತ ಸಿಗುತ್ತೆ, 20, 20, 20 ಅಂತ ಸಿಗುತ್ತೆ. ಸೊ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಎಷ್ಟು ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಅಷ್ಟು ಬಳಸ್ಕೋಬಹುದು. ಓಕೆ, ನಾವಿಲ್ಲೊಂದು ಇನ್ನೇನು MOP ಒಂದು ಕಾಂಬಿನೇಷನ್ ಒಂದು ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು DAP ಲಿ ಡೈ ಅಮೋನಿಯಂ ಫಾಸ್ಫೇಟ್, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಇರ್ತದೆ. ಅಲ್ಲಿ ಬೇಕಾದ್ರೆ ನೀವು ಕಾಂಬಿನೇಷನ್ ಚೇಂಜ್ ಮಾಡಬಹುದು. ಓಕೆ, ನಿಮ್ಮ ಹತ್ರದ ಗೊಬ್ಬರದ ಅಂಗಡಿಗಳಲ್ಲಿ ಯಾವ್ದು ನಿಮಗೆ ಸಿಗುತ್ತೆ, ಬೆಸ್ಟ್ ಕಾಂಬಿನೇಷನ್ ಯಾವ್ದು ಸಿಗುತ್ತೆ ನೀವು ಬಳಸ್ಕೋಬಹುದು. ಜೊತೆಗೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು 5 kg ಆಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬೇಕು ಅಂದ್ರೆ ನೀವು CMS, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಬರುತ್ತಲ್ಲ, ಅದನ್ನು ಬೇಕಾದ್ರೆ ಒಂದು 20-25 kg ಹಂಗೆ ನೀವು ಬಳಸ್ಕೋಬಹುದು, ಯಾವ್ದಾದ್ರು ಒಂದು 2 ಹಂತದಲ್ಲಿ. ಓಕೆ, 6ನೇ ತಿಂಗಳು ಮತ್ತೆ 8ನೇ ತಿಂಗಳು 10ನೇ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಪೊಟ್ಯಾಶ್ ಅಂಶ ಸ್ವಲ್ಪ ಜಾಸ್ತಿ ಬೇಕಾದ್ರಿಂದ, ಸೊ DAP 50 kgಗೆ ಸೀಮಿತವಾಗಿ ಇಟ್ಕೊಂಡು ಎಕರೆಗೆ, MOP ಮಾತ್ರ 1 ಕ್ವಿಂಟಲ್ ಅಷ್ಟು ಒಂದು ಎಕರೆ ಕೊಡ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಆಡ್ ಮಾಡ್ಕೊಂಡು ಕೊಟ್ರೆ ಆಗುತ್ತೆ. ಸೊ ಒಂದೆರಡು ಸಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಡ್ ಮಾಡಿ, ಒಂದೆರಡು ಸಲ CMS, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಕಾಂಬಿನೇಷನ್ ಏನ್ ಬರುತ್ತೆ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಒಂದು ಕಾಂಬಿನೇಷನ್ ಆಡ್ ಮಾಡಿಕೊಂಡು ನಾವು ಕೊಡ್ಬೋದು. ಓಕೆನಾ? ಸೊ ಈ ತರ ಇಂಟಿಗ್ರೇಟೆಡ್ ಆಗಿ ನಾವು ಸಾವಯವ ಗೊಬ್ಬರ, ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಬಯೋ ಫರ್ಟಿಲೈಸರ್ಸ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್. ನೋಡಿ, ಕೆಮಿಕಲ್ ಫರ್ಟಿಲೈಸರ್ಸ್ ನಾನು ಇಲ್ಲಿ ಏನ್ ಹೇಳಿದ್ದೀನಿ, ಇದು 50 kg 1 ಕ್ವಿಂಟಲ್ ಅಂತ ಏನ್ ಹೇಳ್ದೆ, 50% ಕಡಿಮೆ ಮಾಡಿ ಹೇಳಿರೋದು. ಅಂದ್ರೆ ಅಷ್ಟು ಕೊಟ್ರೆ ಸಾಕು ಅಂತ. ಯಾಕೆ ಅಂತಂದ್ರೆ ನಾವು ಪ್ರಾರಂಭದಲ್ಲಿ ಪ್ರತಿ ತಿಂಗಳು ಹಂತವಾಗಿ ನಾನು ವಾಟರ್ ಸಾಲ್ಯುಬಲ್ ಕೊಡ್ತಿದ್ದೀನಿ, ಸೀವೀಡ್ ಎಕ್ಸ್ಟ್ರಾಕ್ಟ್ ಕೊಡ್ತಾ ಇದ್ದೀನಿ, ಪ್ರಾರಂಭದಲ್ಲಿ ಸಾವಯವ ಗೊಬ್ಬರ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಬೇವಿನ ಪುಡಿ 3 ಸಲ ಕೊಡ್ತೀನಿ, ಮೋದಿಕೇರ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ, ಬಯೋ ಫರ್ಟಿಲೈಸರ್ಸ್ ಕೊಡ್ತಾ ಇದ್ದೀನಿ ಅಂದಾಗ, ಸೊ ಇಷ್ಟೆಲ್ಲ ಮಾಡಿದಾಗ, ಸೊ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡುವಂಥದ್ದನ್ನ ನಾವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರು ಕೂಡ ನಮಗೆ ಸಾಕಾಗತ್ತೆ. ಓಕೆ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ಕೊಟ್ರೆ ಸಾಕಾಗತ್ತೆ. ಈಗ ನಾವೊಂದು 100% ಕೊಡ್ತಿದ್ವಿ ಅಂತ ಅನ್ಕೊಂಡ್ರೆ, ಅದ್ರದ್ದು ಒಂದು 40% ಹತ್ತತ್ರ ಕೊಟ್ರು, ಒಂದು 30 to 50% ಒಳಗಡೆ ಆ ಒಂದು ಆನ್ ಅಂಡ್ ಅವರೇಜ್ ಅಲ್ಲಿ ಕೊಟ್ರು ನಡೆಯುತ್ತೆ. ಓಕೆ, ಸೊ ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು, ಸರ್ ಆರ್ಗ್ಯಾನಿಕ್ ಅಲ್ಲೂ ತುಂಬಾ ಜನ ಬೆಳೀತಿದಾರಲ್ಲ. ಖಂಡಿತ ಬೆಳೀತಿದ್ದಾರೆ, ಖಂಡಿತ ಮಾಡ್ಬೋದು. ಬಟ್ ನಾನು ಅದನ್ನೇ ಹೇಳಿದ್ದು, ಅವರು ಎಷ್ಟು ವರ್ಷದಿಂದ ಆ ಭೂಮಿ ಕೆಮಿಕಲ್ ಬಳಸಿಲ್ಲ, ಅಥವಾ ಎಷ್ಟು ವರ್ಷದಿಂದ ಆರ್ಗ್ಯಾನಿಕ್ ಅನ್ನ ಅಳವಡಿಸ್ಕೊಳ್ತಾ ಬಂದಿದ್ದಾರೆ, ಎಷ್ಟು ವರ್ಷದಿಂದ ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ಹೋಗುತ್ತೆ. ಎಲ್ಲರೂ ಕೆಮಿಕಲ್ ಅನ್ನ ಅಥವಾ ವಾಟರ್ ಸಾಲ್ಯುಬಲ್ ಬಳಸಲೇಬೇಕು ಅಂತೇನಿಲ್ಲ. ಎಷ್ಟೋ ಜನ ಬರೀ ಸಾವಯವ ಗೊಬ್ಬರವನ್ನ ಬಳಸ್ಕೊಂಡು
ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡೆ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ತಗೊಂಡಿರೋರು ಇದ್ದಾರೆ. ಓಕೆ, ಬಟ್ ಯಾರಾದ್ರೂ ತುಂಬಾ ವರ್ಷಗಳಿಂದ ಕೆಮಿಕಲ್ಲೇ ಬಳಸ್ಕೊಂಡು ಬರ್ತಿದ್ದಾರೆ ಆ ಭೂಮಿಗೆ ಅಂತಂದಾಗ, ಆ ಭೂಮಿಲಿ ಮತ್ತೆ ಈಗ ಪಪ್ಪಾಯ ಬೆಳೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದಾಗ, ಸೊ ನಾವು ಕಂಪ್ಲೀಟ್ಲಿ ಝೀರೋ ಏನೂ ಬಳಸಲೇಬೇಡಪ್ಪ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಒಂದು 30%, ಒಂದು 40% ಆದ್ರೂ ಬಳಸ್ಕೊಳ್ಳಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಇಯರ್ ಅಲ್ಲೋ ನಾವು ಕಂಪ್ಲೀಟ್ಲಿ ಝೀರೋ ಮಾಡಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳುವಂಥದ್ದು, ಬಯೋ ಫರ್ಟಿಲೈಸರ್ಸ್ ಬಳಸ್ಕೊಳ್ಳುವಂಥದ್ದು, ಅದೇನು ಗೇರ್ 1 ಗೇರ್ 2 ಅಂತ ನಾನು ಏನು ಹೇಳಿದೆ ಅದನ್ನ ಬಳಸ್ಕೊಳ್ಳುವಂಥದ್ದು, ಟ್ರೈಕೋಡರ್ಮಾ ಸೂಡೋಮೋನಾಸ್ ಬಳಸ್ಕೊಳ್ಳುವಂಥದ್ದು, AMC ಬಳಸ್ಕೊಳ್ಳುವಂಥದ್ದು, ಮೋದಿಕೇರ್ ಪ್ರಾಡಕ್ಟ್ ಬಳಸ್ಕೊಳ್ಳುವಂಥದ್ದು. ಸೊ ಈ ಥರದ್ದೆಲ್ಲದನ್ನು ಅಳವಡಿಸ್ಕೊಂಡು ಕೂಡ ಸಾವಯವವಾಗಿ ಬದಲಾಯಿಸ್ಕೋಬಹುದು. ಬಟ್ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮೇಲೆ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ. ಬಟ್ ಇದನ್ನ ನಾನು ಏನು ಹೇಳಿದ್ದೀನಿ, ಇದು ಕಮರ್ಷಿಯಲಿ ಆಗಿ ಯಾರು ಒಂದು ಹೈಯೆಸ್ಟ್ ಈಲ್ಡ್ ಪಡ್ಕೋಬೇಕು ಅಂತಿದ್ದಾರೆ ಅವರಿಗೆ ಸೊ ಈ ರೀತಿ ಮಾಡೋದ್ರಿಂದ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೂಡ ಸೊ ಪಪ್ಪಾಯ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್. ಓಕೆ, ಥ್ಯಾಂಕ್ ಯು.